ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಮಗನ ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ನನ್ನ ಮಗನಿಗೆ ಸ್ನ್ಯಾಕ್ಸು ರೆಡಿ ಮಾಡಿ ಅವನನ್ನು ಸ್ಕೂಲಿಗೆ ಬಿಟ್ಟು ಆನಂತರ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಮತ್ತು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವರು ಡ್ಯೂಟಿಗೆ ಹೊರಟು ಆನಂತರ ನಾನು ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ತಿಂಡಿ ಮುಗಿಸ್ಕೊಂಡೆಲ್ಲ ಕೂತಿದ್ದೆ. ಅಷ್ಟರೊಳಗಡೆ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು, ಸಿಲಿಂಡ್ರ್ ಬರ್ತಿದೆ ತಗೋ ಅಂತ. ಸದ್ಯ ಸಿಲಿಂಡ್ರ್ ಬಂದಿದ್ದು ಖುಷಿ ಆಯಿತು. ಕೆಲವೊಂದಷ್ಟು ಜನಗಳು ಬುಕ್ ಮಾಡಿ 10 ದಿನ 15 ದಿನ ಆದ್ರೂ ಸಿಲಿಂಡ್ರ್ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ವಾರ್ಗಿತಿನೂ ಕೂಡ ಮೊನ್ನೆ ದಿನ ಫೋನ್ ಮಾಡಿ ಹೇಳ್ತಾಯಿದ್ರು, ನನಗೆ ಆಫೀಸ್ ಹತ್ರ ಬಂದಿದ್ದೀನಿ, ಸಿಲಿಂಡ್ರು 15 ದಿನ ಆಗೈತೆ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ನನಗೂ ಒಂದು ಸ್ವಲ್ಪ ಇದೇನಪ್ಪ ಸಿಲಿಂಡ್ರ್ ಬರ್ತದೋ ಇಲ್ವೋ, ನಾವು ಬುಕ್ ಮಾಡಿ 10 ದಿವಸ ಆಯಿತು ಅಂತ ಅಂದ್ಕೊಂಡೆ, ಭಯ ಪಡ್ತಾಯಿದ್ದೆ ಬರ್ತದೋ ಇಲ್ವೋ ಅಂತ. ಅದಕ್ಕೆ ಇವತ್ತು ಕರೆಕ್ಟಾಗಿ 10 ದಿನಕ್ಕೆ ಬಂದಿದೆ. ಯಾರೂ ಭಯ ಪಡುವಂಥ ವಿಷಯ ಏನಲ್ಲ. ಬುಕ್ ಮಾಡಿ 10 ದಿನಕ್ಕೆ ಕರೆಕ್ಟಾಗಿ ಡೆಲಿವರಿ ಕೊಡ್ತಾರೆ. ಯಾರೂ ಭಯ ಪಡಬೇಡಿ, ಸಿಲಿಂಡ್ರು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಅನ್ಕೋತೀನಿ. ನಮಗೆ 10 ದಿನ ಹೇಳಿದರು, ಕರೆಕ್ಟಾಗಿ 10 ದಿನಕ್ಕೆ ಬಂದಿದೆ. ಇರೋ ಯಾಕಪ್ಪ, ಯಾಕೆ ಬೈರು? ಬಿಸ್ಲಾ? ನೆರಳು ಕಟ್ಟಕ್ಲಾ? ಇರು ಒಂದು ನಿಮಿಷ, ಗಾಡಿ ಒಳಗಡೆ ನಿಲ್ಲಿಸ್ಬಿಟ್ಟು ನಿನ್ನ ನೆರಳು ಕಟ್ಟಾಕ್ತೀನಿ. ಇರು, ಗಾಡಿ ಒಳಗಾಕ್ತೀನಿ. ಹೊಡಿತೈತ ಬೈರು? ಹಾಂ, ಬಾ ಅಲ್ಲೇ ಕಟ್ಟಕ್ಲಾ? ಇಲ್ಲ ಸಿಗಿ. ಬಿಸಿಲು ಬೈರುಗೆ ತಡೆಯಕ್ಕಾಯ್ತಲ್ಲ. ಬಾ, ಎಲ್ಲಿ ಹೋಯ್ತೀಯಾ? ಆಚೆಗೆ ಬೇಡ, ಈಗ ನೀನು ಇಲ್ಲೇ ಫಿಕ್ಸು, ಅಲ್ಲಿ ನೆರಳು ಬರೋ ತನಕ. ಹಾಂ, ಆಮೇಲೆ ಆಟ ಆಡಕ್ ಬಿಡೋದು ಈಗ ಬಿಡಲ್ಲ ನಿನ್ನ. ಗೈಸ್, ನಾನಿವತ್ತೊಂದು ಗಿಫ್ಟ್ನ ತೊಗೊಬಂದಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ತೊಗೊಳಕ್ಕೆ ಹೋಗಿದ್ದೆ ಬೇರೆ, ಅಲ್ಲಾಗಿದ್ದೆ ಬೇರೆ. ಏನೋ ತೊಗೋಬೇಕು ಅಂತ ಇಲ್ಲಿಂದ ಗೆಸ್ ಹಾಕೊಂಡು ಹೋಗಿರ್ತೀನಿ. ಅಲ್ಲಿಗೆ ಹೋಗ್ತಿದ್ದಂಗೆ ಏನಾರು ಒಂದು ಕಣ್ಣಿಗೆ ಬೇರೆದು ಬಿತ್ತು ಅಂತಂದರೆ ಮತ್ತೆ ಅದನ್ನೇ ಹಿಡ್ಕೊಳ್ಳೋದು ನಾನು. ನೋಡಿ, ಸುಮ್ಮನೆ ಹೋದೆ, ಇದನ್ನು ತಗೊಬಂದೆ. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದು ಸ್ಟೋನು, ಇದು ಫ್ಲವರ್ ಮೇಲೆಲ್ಲ ಸ್ಟೋನು, ಇಲ್ಲೆಲ್ಲ ಸ್ಟೋನ್ ಕೂರಿಸಿದ್ದಾರೆ ಕಲರು. ಏನು ಸೂಪರಾಗಿದೆ ಅಂತಂದರೆ, ಕೃಷ್ಣ ರುಕ್ಮಿಣಿ ಕಣ್ಣುಗಳ ನೋಡಿಬಿಟ್ಟೆ ನಾನು ಇಷ್ಟಪಟ್ಟಿದ್ದು. ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಮ್ಮ ಮನೆ ಪಕ್ಕದಲ್ಲಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ. ಕಾಕಡ ಗಿಡ, ಕನಕಾಂಬರ ಮತ್ತು ದಾಸವಾಳ, ಮಲ್ಲಿಗೆ ಗಿಡ ಅಂತೂ ಫುಲ್ಲು ದನಗಳೆಲ್ಲ ಮೇಯ್ಕೊಂಡು ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಅದು ಎಂಥ ಮಲ್ಲಿಗೆ ಅಂದರೆ 3 ಸುತ್ತೊಂದೇನೋ ಮಲ್ಲಿಗೆ ಇರಬೇಕು. ಅದು ಏನು ಸೂಪರಾಗಿ ಬಿಡುತ್ತೆ ಅಂದರೆ, ಈಗ ಹಾಕಿತವಿಂದ ಫಸ್ಟು ಸ್ಟಾರ್ಟಿಂಗಲ್ಲಿ 2 ಹೂ ಬಿಡ್ತು ಅಷ್ಟೇ. ಇವಾಗ ನಾನು ಅಮ್ಮ ಸೇರಿಕೊಂಡು ಸ್ಯಾರಿನ ಕಟ್ಟಿದ್ವಿ. ನೆಟ್ ತೊಗೊಬನ್ನಿ ಅಂತ ಕೇಳಿ ಸಾಕಾಯಿತು. ನಮ್ಮ ಮನೆಯವ್ರು ತಂದು ಕೊಡಲಿಲ್ಲ. ಅಲ್ಲಿ ಯಾವ ಗಿಡಗಳೈತೆ ಬಿಡು ಅಂತಾಗಿ ಸುಮ್ಮನೆ ಅದಕ್ಕೆ ಬೇರೆ 1000 ರೂಪಾಯಿ ಖರ್ಚು ಮಾಡುವೆ ಅಂತ ಅಂತಿದ್ರು. ಅದಕ್ಕೆ ನಾನು ಅಲ್ಲಿ ಗಿಡಗಳೆಲ್ಲ ನಿಂತಿದ್ದು, ದೊಡ್ಡ ಗಿಡಗಳೇ ಆಗಿದೆ. ಕಾಕಡ, ಕನಕಾಂಬರ ಎಲ್ಲ ಯಾಕೆ ಸುಮ್ಮನೆ ಇದು ಮತ್ತೆ ನಿಲ್ಲಿಸ್ಬೇಕು ಅಂತಂದರೆ ಕಷ್ಟ. ಮತ್ತು ಎಲೆ ಒಂಬಂತೂ ಸುಮಾರು ಸಲ ಹಾಕಿದ್ದೀನಿ, ಅದು ನಿಂತೇ ಇಲ್ಲ. ಒಂದು ಸ್ವಲ್ಪ ದಿನ ಇರೋದು ಒಣಗೋಗೋದು ಹಿಂಗಾಯ್ತಿತ್ತು. ಈ ಕಡೆ ಈಗ ಎಲೆ ಒಂಬು ನಿಂತಿದೆ, ಚೆನ್ನಾಗಿ ಹಬ್ಬಿದೆ ಮರಕ್ಕೆಲ್ಲವ. ಅದಕ್ಕೋಸ್ಕರ ಅದನ್ನೊಂದನ್ನಾದರೂ ಕಾಪಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಅಮ್ಮನ ಕೈಲಿ ಊರಿಂದ ಸ್ಯಾರಿ ತರಿಸಿದೆ. ಅದು ಗ್ರೀನ್ ಕಲರ್ ಸ್ಯಾರಿಗಳನ್ನೇ ತರಿಸಿದೆ. ಆಗ ಅಮ್ಮ ಬಂದರು, ಅಮ್ಮ ನಾನು ಸೇರಿಕೊಂಡು ಸ್ಯಾರಿನ ಕಟ್ಟಿದ್ವಿ. ಇವತ್ತು ಗಿಡಗಳೆಲ್ಲ ಚಿಗುರ್ಕೊಂಡು ಡೈಲಿ ನೀರು ಹಾಕ್ಕೊಂಡು ಎಷ್ಟು ಸೇಫ್ಟಿಯಿಂದ ನೋಡ್ಕೋತಾ ಇದ್ದೀನಿ ಅಂತಂದರೆ, ಈಗ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಹೂ ತರೋಕ್ಕೆ ನಮ್ಮ ಗಿಡದ್ದೇ ಆಗುತ್ತೆ. ಯಾವುದೇ ಆಗಲಿ ನಾವು ಕಾಪಾಡಿಕೊಂಡಷ್ಟು ನಮಗೆ ಉಪಯೋಗ ಅಲ್ವಾ. ಯಾರವನು ಬೈರು? ಯಾರವನು? ತೆಗಿಬಿಡಕಣೋ, ಯಾರವನು ನೋಡಿ? ಯಾರು? ಕೀಯಾ? ಅವನೇ ಬಾಯಿಂದ ಓಪನ್ ಮಾಡಿರೋದು. ಅಕ್ಕು ಅಲ್ಲಿ ಕೆಳಗಡೆ ಬಿದ್ದಿ ಕೀ ನೋಡಿ. ಯಾರವನು? ಅಕ್ಕು ಬೈರು ಯಾರವನು? ಇರೋ ಈ ಕಡೆ ಇಡ್ಕತೀನಿ, ಆಮೇಲೆ ನೀನು ಉದ್ದಕ್ಕೂ ನೆಗಿತಾನೆ ಅವನು. ಬಸ್ ಬಂತಾ? ಇಲ್ಲೇ ಸ್ಟಾಪ್ ಕೊಡ್ತಾ DLS ಹತ್ರ. ಹಾಂ, ಫೋನೇ ಮಾಡಲಿಲ್ಲ. ಮತ್ತೆ ಫೋನ್ ಮಾಡು ಅಂತ ಹೇಳಿದೆ, ಫೋನ್ ಮಾಡು ಅಂತ ಹೇಳಿದ್ನಲ್ಲ, ಫೋನೇ ಮಾಡಲಿಲ್ಲ ನೀನು. ಟೈಮ್ ಇರಲಿಲ್ವಾ? ತೆಗಿಬೇಡ, ಇರು ಬಂದೆ.
ಏ ಸುನೀರ ಬೇರು ಬಾಯ್ ಅಲ್ಲ ಅಣ್ಣ ಅಣ್ಣ ಕಾಫಿ ಅಣ್ಣ ಬನ್ನಿ ಬಿಡು ಬಿಡು ಬುಟ್ಟಿ ಗೊತ್ತಿಲ್ಲ ನನ್ನ ಇವ್ ಮುಟ್ಟೆ ಬಡ್ಡಿ ಬಂದೆ ಇಲ್ಲ ಹೇಳ್ತೀಯಾ ಅಂತ ಗೇಟ್ ಹಾಕದ ಯಾರು ಈ ಕಡೆ ಹಾಕೋತೀನಿ ಬಲಿ ಎಂತ ಬಾಹುಬಲಿ ಕೆಲವು ಇಲ್ಲ ನೀವು ಇಟ್ಕತೀನಿ ಹಾಕು ಬೇಗ ಇದು ಬೀಗ ಬೀಗ ತಿನ್ಕತಿಯಾ ತಿನ್ಕೋತಿಯೋ ಮಾಡೋದು ಅಲ್ಲಿ ಒಂದ್ ಸ್ವಲ್ಪ ನೆರಳು ಬರ್ಲಿ ಅಂತ ಅಂದ್ಬಿಟ್ಟು ಇಲ್ಲ ಕಟ್ಟಾಕಿನಿ ಅಷ್ಟೇ ಬಿಸಿಲು ಅಂತ ಅಳ್ತಾ ಇಲ್ಲ ಹಿಂಗೆ ಆಟ ಆಡ್ಸ್ತಾ ನಿಂತ್ಕೋಬೇಕಾ ನೀನ ಏನ್ ಕೆಲಸ ಮಾಡ್ಬಾರ್ದ ನಾನು ಏನ ಕುಡಿ ಆಟ ಆಡ್ಕೊ ಆಟ ಆಡ್ಕೊ ಕುಡಿ ಆಟ ಆಡಕ್ ಬಿಡ್ಬೇಕು ಇದನ್ನ ಅದಕ್ಕೆ ಹಂಗ ಆಡ್ತಿರೋದು ಬಿಡ ಬಿಡ ಹಿಂಸೆ ಕೊಟ್ಬಿಡ ಹೋಗು ಆಮೇಲಿಂದ ಬತ್ತಿ ಹೋಗು ಹೊಟ್ಟಿಗೆ ಎತ್ಕೋ ಅಲ್ಲ ಕಣೋ ಆ ಖಾಲಿ ಪುರಿ ತಿಂತ ಕೂತಿದೆಯಲ್ಲೋ ತೋರ್ಸು ಹೆಂಗಾಗೈತೆ ಗರಂ ಗರಂ ಬರೀ ಖಾಲಿ ಪುರಿನ ಅದಕ್ಕೆ ಬಟಾಣಿ ಬೇಯಿಸ್ಕೊಂಡು ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡು ನೀಟಾಗಿ ಮಾಡ್ಕೋಬೇಕು ಬಂದ ತಕ್ಷಣ ನೀನು ಯೂನಿಫಾರ್ಮು ಚೇಂಜ್ ಮಾಡಿಲ್ಲ ಏನಿಲ್ಲ ಏನು ಬರೀ ಕೆಲಸದ ಮೇಲೆ ಕೆಲಸ ಕೊಡ್ತಾ ಇರೋದೇ ಪಾಟ್ಗೆ ಒಂದು 4 ಬೀಜಗಳನ್ನ ಉದುರಿಸಿದ್ದೆ ಅದು ಗಿಡಗಳು ಬಂದಿತ್ತು ಚೆನ್ನಾಗಿ ನೋಡ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನು ಖಾಲಿ ಜಾಗದಲ್ಲಿ ಹಾಕಿದ್ದೆ ಅದು ನಿಂತ್ಕೋತು ಚೆನ್ನಾಗಿ ಡೈಲಿ ಸಂಜೆ ನೀರು ಹಾಕ್ತಿದ್ದೆ ಅದೇ ಒಂದು ಕೆಲಸ ಡೈಲಿ ನನಗೆ ಅದಕ್ಕೆ ಹೂವೆಲ್ಲ ಕಚ್ಚಿತ್ತು ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಗೊಬ್ಬರ ಏನೂ ಹಾಕಿಲ್ಲ ಹಾಗೆ ಗಿಡ ಮಾತ್ರ ನೆಟ್ಟಿದ್ದಷ್ಟೇ ತುಂಬ ಚೆನ್ನಾಗಿದೆ ಬದನೆಕಾಯಿ ಹುಳ ಅಂತೂ ಆಗಿಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೆ ಸಾಂಬಾರಿಗೆ ತರಕಾರಿ ಏನೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಬದನೆಕಾಯಿ ಆಲೂಗೆಡ್ಡೆ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕಿತ್ಕೋತಾ ಇದ್ದೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್